ಧರ್ಮಗುರು ವಿಶ್ವಗುರು ಮಹಾಮಾನವತವಾದಿ ಭಕ್ತಿ ಭಂಡಾರಿ ಇಷ್ಟಲಿಂಗ ಜನಕ ಸ್ತ್ರೀ ಕುಲೋದ್ಧಾರಕ ಗುರು ಬಸವೇಶ್ವರ ಹೃದಯದಲ್ಲಿ ಸ್ಮರಿಸಿಕೊಂಡು ಆದ್ಯರ ವಚನ ಪರುಷ ಕಂಡಯ್ಯ ಆದ್ಯರ ವಚನ ಪರುಷ ಕಂಡನ್ನ ನಂಬಲೊಡನೆ ವಿಜಯಿ ಕಂಡನ್ನ ನಂಬಿದಡೆ ಪ್ರಸಾದ ನಂಬದಿದ್ದಡೆ ವಿಷ. ಜೀವನದೊಳಗಡೆ ಏನೇ ಬರಲಿ ಅವನ್ನೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸಿದ ಸಲುವಾಗಿ ಏನಾದರಂದ್ರೆ ವಿಜಯಿಗಳಾದರು. ಅದಕ್ಕಂತ ವಿಜಯಿಗಳಾಗಿರ್ತಕ್ಕಂಥ ಮಧುವಯ್ಯ, ಮಧುವರಸ, ಹರಳಯ್ಯ, ನಮ್ಮ ಶೀಲವಂತ, ಕಲ್ಯಾಣಮ್ಮ ಇವೆಲ್ಲ ಮುಖ್ಯ. ಇವ್ರೇನಂತಂದ್ರೆ ಈ ಒಂದು ಶರಣ ವಿಜಯೋತ್ಸವದ ಕೇಂದ್ರ ಬಿಂದುಗಳು ಇವರೆಲ್ಲ. ಬಸವಣ್ಣನವರು ಮಾರ್ಗ ತೋರಿಸಿದ್ರೆ ಆ ಮಾರ್ಗದಲ್ಲಿ ನಡೆದಿರ್ತಕ್ಕಂಥವರು ಪ್ರತಿಯೊಬ್ಬ ಶರಣರು ಸಹಿತ ಇರತಕ್ಕಂಥದ್ದೈತಿ. ಅದಕ್ಕೆ ಅಂಥ ಮಧುವರಸರ ವಚನಗಳ ಸಹಿತ 102 ವಚನಗಳದು ಮಧುವರಸ ಶರಣರದು. ಅವರು ತಮ್ಮ ಬ್ರಾಹ್ಮಣ ಶೈಲಿಯಲ್ಲೇ ಕೆಲವು ವಚನಗಳನ್ನು ಬರೆದಿರ್ತಕ್ಕಂಥದ್ದಿದೆ. ಅದಕ್ಕಂಥ ವಚನಗಳನ್ನು ಯಾರು ನಂಬುತ್ತಾರ ಅವರು ವಿಜಯಿಗಳಾಗ್ತಾರ. ಯಾರು ನಂಬಂಗಿಲ್ಲಲ್ಲ ನಡು ನೀರಲ್ಲದ್ದುವ ನಮ್ಮ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ನಂಬಿಕೆ ಅಂತಕ್ಕಂಥದ್ದು ಭಾಳ ಬೆಲೆ ಉಳ್ತಕ್ಕಂಥದ್ದೆ. ಶರಣರು ಏನು ನಂಬಿದ್ರಂತಂದ್ರೆ ಬಸವಣ್ಣನವ್ರನ್ನ ನಂಬಿದ್ರು, ಅಕ್ಕನಾಗಮ್ಮನವ್ರನ್ನ ನಂಬಿದ್ರು. ಪ್ರತಿಯೊಬ್ಬರು ನಂಬಿಕೆ ಇತ್ತಂತ ತಿಳ್ಕೊಂಡು ಅವರೆಲ್ಲ ಸಾಮಾನ್ಯರು ಸಹಿತ ಅಕ್ಷರ ಬರೆಯಲಾರದವ್ರು ಏನು ಮಾಡಿದಾರಂದ್ರೆ ಮುಕ್ತಿ ಸ್ಥಳವನ್ನು ಏರಿರ್ತಕ್ಕಂಥದ್ದೈತಿ. ಭಕ್ತಿ ಸ್ಥಳ, ಭಕ್ತಿ ಭಾಳ ಮುಖ್ಯ ನಮಗೆ. ಈಗೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಎಲ್ಲ ಬರೇ ವೈಚಾರಿಕತೆ ಹೇಳಕತ್ಯಾರ. ಎಲ್ಲರೂ ಪ್ರತಿಯೊಬ್ಬರು ವೈಚಾರಿಕ, ಅದನ್ನು ಬೇಡ ಇದನ್ನು ಬೇಡ, ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು. ಮಾಡಾರ ಏನು ಹೇಳ್ರಿ ನೀವೆಲ್ಲ? ಏನು ಶರಣರ ಪಥದಲ್ಲಿ ನಡೆಯಕತ್ತೀರಿ? ಹೇಳೋರು ಯಾರಾದರೂ ಒಬ್ಬರ ನಡೆದಾರನ್ನು ತೋರಿಸಿರ್ಬೇಕಾರೆ ಏನು ವೇದಿಕೆ ಮೇಲೆ ಏನು ಹೇಳ್ತಾ ಇದ್ದಾರಲ್ಲ 199 ಜನ ಒಂದು ಹೆಜ್ಜೆ ಸಹಿತ ಶರಣರ ಕಡೆ ನಡೆದಿಲ್ಲ. ನೀವು ನೋಡಿರ್ಬೋದು, ಆದರೆ ನಮಗೆ ಕಂಡಿಲ್ಲ. ಅದಕ್ಕೆ ಹೇಳೋದು ಆಗಬಾರ್ದು. ಶರಣರು ಏನು ಮಾಡಿದಾರೆ ಅಂದ್ರೆ ನಡೆದು ತೋರಿಸಿರ್ತಕ್ಕಂಥದ್ದು. ಅದಕ್ಕೆ ವಿಜಯಿಗಳಾದ್ರೆ ಅವರು ದೃಢವಾಗಿರ್ತಕ್ಕಂಥ ವಿಶ್ವಾಸ ಇತ್ತು ಅವ್ರಿಗೆ, ಅಚಲವಾಗಿರ್ತಕ್ಕಂಥ ಮನೋಧೈರ್ಯ ಇತ್ತು ಅವ್ರಿಗೆ. ಅದಕ್ಕಾಗಿ ಅವರು ವಿಜಯಿಗಳಾದರು. ಅದಕ್ಕೆ ನೋಡ್ರಿ ನಮ್ಮ ಮಧುವರ್ಷ ಶರಣರು ಹೇಳ್ತಾರೆ ಒಂದು ವಚನದಲ್ಲಿ, ಆಡಿನ ಕಾಲ ಕಡಿದು ಕೋಡಗನ ಹಲ್ಲ ಕಿತ್ತು ಉಡನ ನಾಲಿಗೆಯ ನುಂಗಿ ಒಡನೂಡಿ ಒಡನೊಪ್ಪಿಸಬೇಕು ಅರ್ಕೇಶ್ವರ ಲಿಂಗದಲ್ಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆಡಿನ ಏನು ಮಾಡ್ಬೇಕ್ರಿ? ಕಾಲು ಕಡಿಬೇಕು. ಕೋಡಗದ ಏನು ಮಾಡ್ಬೇಕು? ಹಲ್ ಕೀಳ್ಬೇಕು. ಉಡದ್ ಏನು ಮಾಡ್ಬೇಕು? ನುಂಗಿ ಹಾಕಿ ಏನು ಮಾಡ್ಬೇಕು? ಒಡೆಯನಿಗೆ ಒಯ್ದು ಆ ಅರ್ಕೇಶ್ವರ ಲಿಂಗನ ಕೂಡ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಇದು ಪ್ರಾಣಲಿಂಗಿ ಸ್ಥಳದ ವಚನ ಐತಿ. ಅದಕ್ಕೆ ಈ ವಚನ ಏನು ಹೇಳ್ತಾ ಇದೆ ಅಂತಂದ್ರೆ ಸಾಧಕನಾಗಿರ್ತಕ್ಕಂಥವ ಸಾಧನೆಯನ್ನು ಮಾಡಿ ಆ ಕೊನೆಯ ಶಿವಯೋಗ ಸ್ಥಳವನ್ನು ಏರಿ ಹೇಳಿರ್ತಕ್ಕಂಥ ವಚನ ಐತಿದು. ಅದಕ್ಕೆ ನೋಡ್ರಿ ಶರಣರ ವಚನಗಳನ್ನು ಯಾವ ಸ್ಥಳದಾಗ ಅದಾವು, ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದನ್ನು ಗೊತ್ತಾದ್ರೆ ನಮಗೆ ವಚನ ಭಾವಾರ್ಥ ಗೊತ್ತಾಕೈತಿ. ಅದಕ್ಕೆ ಇಲ್ಲಿ ಆಡನ ಕಾಲು ಕಡಿದಂತಂದ್ರೆ ಏನು? ನಮ್ಮ ಅಜ್ಞಾನವನ್ನು ಏನು ಮಾಡಬೇಕು? ತೆಗಿಬೇಕು. ಅದು ಕೋಡಗನ ಹಲ್ಲು ಕೀಳ್ಬೇಕಂತ ತಿಳ್ಕೊಂಡು ಹೇಳ್ತಾರೆ ಅವರು. ಅಂದ್ರೇನು? ಏನು ಮನಸ್ಸಿನ ಚಾಂಚಲ್ಯತೆ ಐತಲ್ಲ, ಆ ಮನಸ್ಸಿನ ಚಾಂಚಲ್ಯತೆಯನ್ನು ಕಳೆದುಕೊಳ್ಳಬೇಕು. ಅದಕ್ಕೆ ಉಡನ ನಾಲಿಗೆಯ ನುಂಗಿ ಹೇಳ್ತಾರೆ. ಉಡ ಅಂತಂದ್ರೆ ಏನು? ನೀವೆಲ್ಲ ಕೇಳಿರ್ಬೇಕು. ಶಿವಾಜಿ ಮಹಾರಾಜ ಏನು ಮಾಡಿದ? ಉಡ ಕಟ್ಟಿ ಹಗ್ಗ ಹಾಕಿ ಮೊಘಲರ ಕೋಟೆಯಲ್ಲಿ ಹೋಗಿ ಏನು ಮಾಡಿದ? ಅವ್ರನ್ನೆಲ್ಲ ಧ್ವಂಸ ಮಾಡಿರ್ತಕ್ಕಂಥದ್ದೈತಿ. ಅದಕ್ಕೆ ಉಡ ಹಿಡ್ಕೊಂತಂದ್ರೆ ಒಟ್ಟ ಬಿಡಂಗಿಲ್ಲ, ಗ್ವಾಡಿನ ಬೀಳ್ಬೋದು ಹೊರತು ಉಡ. ಅದಕ್ಕೆ ನಾಲಿಗೆ ಏನು ಮಾಡ್ತೈತಿ? ಉಡ ಈಗ ಗಟ್ಟಿ ಹಿಡ್ಕೋಬೇಕಂದ್ರೆ ಏನೈತಿ? ನಮ್ಮ ಇಡೀ ಶರೀರದಾಗ ಯಾವಾಗ ಗಟ್ಟಿ ಆಗಿರ್ತಕ್ಕಂಥ ಭಾಗ ಐತ್ರಿ
ನಾಲ್ಗೆ ಗಟ್ಟಿ ಹಿಡಿಬೇಕಾಗತ್ತ, ಹಲ್ಲು ಕಡಿಬೇಕಾಗತ್ತೆ. ನೋಡಿರ್ಬೇಕಾದ್ರೆ ನೀವು ದನ ಹೋಗುವಾಗ ಅಥವಾ ಯಾರು ಕೂಡ ಜಗಳ ಆಡುವಾಗ ಜಗ್ಗುವಾಗ ಏನು ಮಾಡ್ತೀರಿ ನೀವು? ಗಟ್ಟಿಯಾಗಿ ಹಲ್ಲು ಗಟ್ಟಿ ಹಿಡಿಯೋದು, ನಾಲ್ಗೆ ಒತ್ತಿ ಹಿಡಿದು ಏನು ಮಾಡ್ತೈತಿ? ಅವಾಗ ಜಗಳಕ್ಕೆ ಅಥವಾ ಎದಕ್ಕಾದರೂ ಪ್ರಾರಂಭ ಮಾಡ್ತಾರಲ್ಲ. ಅದಕ್ಕೆ ಅಷ್ಟು ದೃಢವಾಗಿರ್ತಕ್ಕಂಥ ನಿರ್ಧಾರ ಉಳ್ತಕ್ಕಂಥವ್ರು ಯಾರಿದ್ರು ಅಂದ್ರೆ ಶರಣರಿದ್ದರು. ಅದಕ್ಕೆ ಹಿಂಗೆ ಏನು ಮಾಡಬೇಕು? ಆಡಿನ ಕಾಲ ಕಡಿದೆ ಅಂದ್ರೆ ಅಜ್ಞಾನ ಕಡಿಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ಇನ್ನೊಂದು ವಚನದಾಗ ಹೇಳ್ತಾರಲ್ಲ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ, ತೊಟ್ಟಿಲ ಮುರಿದು ನೇನು ಹರಿದು ಜೋಗಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಎಲ್ಲಿವರೆಗೆ ನಮ್ಮ ಒಳಗಡೆ ಭ್ರಾಂತಿಗಳದವು, ಎಲ್ಲಿವರೆಗೆ ನಮ್ಮಲ್ಲಿ ಅಜ್ಞಾನ ತುಂಬೈತಿ, ಅವಾಗ ಅದು ಜ್ಯೋತಿ ಅಂದ್ರೆ ಏನು? ನಾನು ಆತ್ಮ ಸ್ವರೂಪಿ ಅಂತಕ್ಕಂಥದ್ದು ಬಿಟ್ಟು ಈ ದೇಹ ನಾನು, ಈ ಮನಸ್ಸು ನಾನು, ಈ ಆಸ್ತಿ ನಂದು, ಇದು ನಂದು ಅಂತಕ್ಕಂಥ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ಏನೈತಲ್ಲ ಅದೇ ಅಜ್ಞಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನೆಲ್ಲ ಏನು ಮಾಡಬೇಕು? ತುಂಡು 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 ಮಾಡಿ ಇದನ್ನು ಮಾಡ್ಬೇಕು. ಅದಕ್ಕೆ ಅಜ್ಞಾನವನ್ನು ಏನು ಮಾಡಬೇಕು? ಕಡಿದು ಹಾಕ್ಬೇಕಂತ ತಿಳ್ಕೊಂಡು ಹೇಳ್ತಾರೆ ಮಧುವರಸರು. ಅವರು ನಾವೇನು ಚಾತುರ್ವರ್ಣಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಾಕ್ಷಾತ್ ಅವರು ದೇವರ ಸ್ವರೂಪಗಳು, ದೇವದೂತರು ಅಂದ್ಕೊಂಡಿರ್ತಕ್ಕಂಥವ್ರು ಅದ್ರ ಅವ್ರು ಅದನ್ನು ಬಿಟ್ಟು ಏನು ಮಾಡಿದರು? ಶರಣ ಧರ್ಮಕ್ಕೆ ಬಂದರು ಅವರು. ಆದರೆ ನಾವು ಶರಣ ಧರ್ಮದಲ್ಲಿದ್ದು ಭವಿಗಳ ಸಂಘ, ಭವಿಗಳ ಕೂಟ, ಭವಿಗಳ ಮೇಳದಲ್ಲಿ ಇರ್ತೀವಿ ನಾವು. ಸಾಮವೇದಿ, ಅದೇ ರೀತಿ ಸಾಮವೇದಿ ಅಂತಕ್ಕಂಥವು ಎಲ್ಲ ವೇದಗಳನ್ನು ಹತ್ಕೊಂಡು ಕಲಿತು ಮ್ಯಾಲೆ ಆಕಾಶದಾಗ ಹೋಗಿರ್ತಾನಂತವ. ಅವಾಗ ಸ್ವಪಚ ಏನು ಮಾಡ್ತಿರ್ತಾನ? ಕೆಳಗಡೆ ಅಡುಗೆ ಮಾಡ್ತಿರ್ತಾನವ. ಸ್ವಪಚಯ ಅಡುಗೆ ಮಾಡುವಾಗ ಅವ ಆಕಾಶ ಮಾರ್ಗ ಹೋಗುವಾಗ ಅವನು ಏನೈತೆ ಅವನ ನೆರಳು ಆ ಅಡುಗೆ ಮೇಲೆ ಬೀಳುತ್ತಂತ ತಿಳ್ಕೊಂಡು ಅವನು ಪಾದರಕ್ಷೆ ತೊಗೊಂಡು ಏನು ಮಾಡಿದವ? ಸ್ವಪಚಯ ಅಡುಗೆ ಮಾಡ್ತಕ್ಕಂಥ ಭಾಂಡ್ಯದ ಮೇಲೆ ಮುಚ್ಚಿದವ. ಅವ ದೊಡ್ಡ ಮಹಾಯೋಗಿ. ಆದರೆ ನಾವೇನು ಮಾಡ್ತೀವಿ? ಈಗ ಲಿಂಗ ಕಟ್ಕೊಂಡೋಗಿರಲ್ಲ, ಶರಣ ಧರ್ಮ ಗೊತ್ತಿರೋದಿಲ್ಲ, ಅವ್ರಿಗೆ ಪಟ್ ಅಂತೇಳಗೆ ಸಾಷ್ಟಾಂಗ ನಮಸ್ಕಾರ ಆಗ್ತೀವಿ. ಮಹಾ ದೇವಪುರುಷ ನೀವು, ದೇವಮಾನವ ಅಂತ ತಿಳ್ಕೊಂಡು ಎಲ್ಲ ಮಾಡ್ತೀವಿ. ಎಲ್ಲ ಡಂಬಾಚಾರ, ಕಂದಾಚಾರ, ಮೂಢಾಚಾರ ಅಂತ ತಿಳಿಸ್ತಕ್ಕಂಥವ್ರಿಗೆ ಏನು ಮಾಡ್ತೀವಿ? ಮೊದಲು ಹೋಗಿ ಅಡ್ಡ ಉದ್ದ ಬಿದ್ದು ಹೊಳ್ಯಾಡಿ ಎಲ್ಲ ಇದು ಮಾಡ್ತೀವಿ ನಾವು. ಆದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಸ್ವಪಚಯ ಏನು ಮಾಡಿದ? ಅವ ದೇವಮಾನವ ಇದ್ರು, ಆಕಾಶ ಮಾರ್ಗ ಹೋದ್ರು ಕ್ಯಾರೆ ಅನ್ಲಿಲ್ಲವ. ಶರಣರು ಹಿಂಗಿದ್ರು. ಶರಣರು ಏನಿದ್ರು? ನ್ಯಾಯನುಷ್ಠೂರಿ ದಾಕ್ಷಿಣ್ಯ ಪರ ಲೋಕ ವಿರೋಧಿ ಶರಣನಾರಿಗೆ ಅಂಜುವನಲ್ಲ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪನಾಗಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರು ಎಲ್ಲಿರ್ತಾರ? ರಾಜತೇಜದಲ್ಲಿರ್ತಕ್ಕಂಥವ್ರು ಅದರ. ಕೂಡಲ ಸಂಗನ ಶರಣರು ಆರಿಗೆ ಅಂಜುವರಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಶರಣರು ಯಾರಿಗೆ ಅಂಜಿದ್ರು? ರಾಜ ಮಹಾರಾಜರ ಕಾಲದಾಗ. ಇವಾಗೆಲ್ಲ ಈಗ ಪ್ರಜಾಪ್ರಭುತ್ವ ಇದ್ರು ಸಹಿತ ನಾವು ಬಾಲ ಹಿಂದೆ ಇಟ್ಕೊಂಡು ಗಪ್ಪನ ಹೋಗಿ ಯಾರಿಗೆ ಏನಲ್ಲಾರ್ದಂಗೆ ಅಂಥ ಪರಿಸ್ಥಿತಿ. ಪ್ರಜಾಪ್ರಭುತ್ವ ನಾವು ಭಾಳ ಪ್ರಭುಗಳಾಗಿ ಮೆರಿತೇವೆ ಅಂತ ತಿಳ್ಕೊಂಡಿರ್ತೀವಿ. ಈಗೆಲ್ಲ ಶರಣರ ಅಂಥ ರಾಜಸತ್ಯ ಇಲ್ಲಿ ಏನು ಮಾಡಿದ್ರು? ಅವರು ರಾಜರಿಗಿನ ಮಹಾರಾಜರಾಗಿ ಮೆರೆದಿರ್ತಕ್ಕಂಥವ್ರು ನಮ್ಮ ಶರಣರಿರ್ತಕ್ಕಂಥದ್ದು ಐತಿ. ಅದಕ್ಕೆ ಎಲ್ಲಿವರೆಗೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋಗಂಗಿಲ್ಲ ಅಲ್ಲಿವರೆಗೆ ಶರಣರ ಮಾರ್ಗ ಗೊತ್ತಾಗಂಗಿಲ್ಲ. ಅದಕ್ಕೆ ನಾವು ಮೊದಲು ಏನು ಮಾಡ್ಬೇಕಂದ್ರೆ ಅಜ್ಞಾನವನ್ನು ಕಳೆದುಕೊಳ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ನೋಡ್ರಿ, ಅದ ಮತ್ತೆ 2ನೇ ಸಾಲಿನಾಗ ಹೇಳ್ತಾರೆ, ಕೋಡಗನ ಹಲ್ಲ ಕೀಳ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇದು ಮನಸ್ಸಿನ ಚಾಂಚಲತೆಯನ್ನು ಹೇಳ್ತಾರೆ. ಅದಕ್ಕೆ ಮನಸ್ಸು ಏನು ಮಾಡ್ತೈತಿ? ಈಗ ಉದಾಹರಣೆ ಕೊಡ್ತೈತಿ. ಈಗ ವಯಸ್ಸಾದ್ರೆ ಯಾರೇ ಇರ್ತೀರಿ, ಹಲ್ಲು ಸಟ್ ಹಾಕ್ಕೊಂಡಿರ್ತೀರಿ ನೀವೆಲ್ಲ. ಏನಾದರೂ ಶೇಂಗಾ, ಬೆಲ್ಲ, ಕಾಜು, ಕಿಸ್ಮಿಸ್ ಕೊಟ್ರೆ ತಿನ್ನೋಕ್ಕಾಗತ್ತನ್ರಿ? ತಿನ್ನೋಕ್ಕಾಗಂಗಿಲ್ಲ. ಹಂಗೆ ಏನೈತಲ್ಲ ಮನಸ್ಸು ಅಂತಕ್ಕಂಥದ್ದು ಏನು ಮಾಡ್ಬೇಕು? ಲಯ ಮಾಡ್ಬೇಕು. ಮನೋರ್ಲಯ ಅಂತ ತಿಳ್ಕೊಂಡು ಹೇಳ್ತಾರೆ ಶರಣರು. ಮನೋರ್ಲಯ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? ಹೌದಲ್ಲ, ಹಂಗ ಬರ್ತನದು ಮನೋರ್ಲಯ ಆಕೈತನ, ಅಷ್ಟು ಸರಳ ಇರ್ತಕ್ಕಂಥದ್ದು ಐತನು. ಹೆಂಗೆ ಹೇಳ್ತಾರಲ್ಲ, ಅದ ಗಿಡದಿಂದ ಗಿಡಕ್ಕೆ, ಟೊಂಗಿದ ಟೊಂಗಿಗೆ ಹಾರ್ತಕ್ಕಂಥ ಮನಸ್ಸು ಐತೆ. ಆದ್ರೆ ಅದನ್ನು ಲಯ ಮಾಡ್ಕೊಳೋದು ಏನೈತಲ್ಲ, ಸ್ವಲ್ಪ ಸಾಧನೆಗಳನ್ನು ಮಾಡ್ಬೇಕಾಕೈತಿ. ಆವಾಗ ಮನಸ್ಸು ಏನಾಕೈತಿ? ಹಿಡಿತದಾಗ ಬರ್ತೈತೆ. ಅದು ಸುಮ್ಮನೆ ಲಿಂಗ ಪೂಜೆ ಮಾಡಲಿಲ್ಲ,
ಎಂದೂ ಶರಣರ ಸಂಘದಲ್ಲಿ ಅನುಭವ ಕೇಳಿಲ್ಲ. ನಾ ಸುಮ್ಮನೆ ಮನೋರ್ಲಯ ಆಗೈತಿ, ನಾ ಮನಸ್ಸು ನಾನು ಹಿಡ್ತದ ಇಟ್ಕೊಂಡಿನಂದ್ರೆ ಅಸಾಧ್ಯವಾಗಿರ್ತಕ್ಕಂಥದ್ದೈತಿ. ಅಂದ್ರೇನು, ಹ್ಯಾಂಗೆ ಹಲ್ಲು ತೆಗೆದಿವಪ್ಪ ಅಂದ್ರೇನು ಹೊರಗಿನ ಘನ ಪದಾರ್ಥಗಳು ನಮಗೆ ತಿನ್ನೋಕ್ಕಾಗಂಗಿಲ್ಲಲ್ಲ, ಹಂಗೆ ಮನಸ್ಸನ್ನು ಲಯ ಮಾಡಿಕೊಂಡಿರ್ತಕ್ಕಂಥ ಏನಾದ್ರೆ ಶರಣರು ಮನಸ್ಸನ್ನು ಲಯ ಮಾಡಿಕೊಂಡ್ರು, ಮನೋರ್ಲಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಇಂಥ ಇದ್ರದ್ದು ಏನು ಮಾಡ್ಬೇಕಂದ್ರೆ ಹಲ್ಲು ಕಡಿಬೇಕು, ಇದ್ರ ಹಲ್ಲುಗಳನ್ನು ತೆಗಿಬೇಕಂತ ತಿಳ್ಕೊಂಡು ಹೇಳ್ತಾರೆ. ಚಾಂಚಲ್ಯ ಅಂತಕ್ಕಂಥದ್ದು ಏನೈತಲ್ಲ, ಇದನ್ನು ಚಾಂಚಲ್ಯವನ್ನು ಕಳೆದುಕೊಳ್ಬೇಕು. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ರು, ಕಳ್ಕೋಬೇಕಂದ್ರೆ ಏನು ಮಾಡಿದರು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೇನಾದರೆ ತಪ್ಪು ಒಬ್ಬ ಮೃತ್ಯು ಕಾಲ ಕರ್ಮಂಗಳಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಷಣ್ಮುಖಿ ಶಿವಗಳು ಸಹಿತ ಹಲವಾರು ವಚನಗಳಲ್ಲಿ ಈಗಿನ ನಾವು ಏನು ಗಾಂಧಾರಿ ಮಾಂಧಾರಿ ಅಂತಕ್ಕಂಥ ರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಈ ಮನಸ್ಸಿನ ಒಂದು ಮನೋರ್ಲಯ ಆಗ್ಬೇಕಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಏನೈತೆ ಅಂತಂದ್ರೆ ಮನಸ್ಸನ್ನು ನಾವೇನು ಮಾಡ್ಬೇಕಂತಂದ್ರೆ ಲಿಂಗ ಪೂಜೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಮನವನ್ನು ಯಾರಿಗೆ ಒಪ್ಪಿಸ್ಬೇಕು, ಲಿಂಗಕ್ಕೆ ಒಪ್ಪಿಸ್ಬೇಕಿದು. ಮನಸ್ಸೆಲ್ಲ ಲಿಂಗದಂತ ತಿಳ್ಕೊಬೇಕು. ನಾವೇನು ಮಾಡ್ತೀವಿ, ಈ ಮನಸ್ಸು ಅಂಗದ ಚೇಷ್ಟೆಗಳಿಗಾಗಿ ಬಳಸ್ತೀವಿ, ಅದಕ್ಕೆ ನಾವು ಮನುಷ್ಯರಾಕ್ತೀವಿ. ಎಲ್ಲಿವರೆಗೆ ಮನಸ್ಸು ಇರ್ತೈತಿ ಅಲ್ಲಿವರೆಗೆ ಮಾನವ. ಎಲ್ಲಿವರೆಗೆ ಮನಸ್ಸನ್ನು ಮೀರಿ ನಿಂದಿರ್ತಾನಲ್ಲ ಅವ ಮಹಾದೇವ ಅಕ್ಕನ, ಅವ ಶರಣ ಅಕ್ಕನ, ಅವಾಗ ಅವರು ವಿಜಯಿಗಳಾಕ್ಕಾರ. ಅವ್ರು ಯಾರ ಸ್ತ್ರೀಯರೇ ಇರಲಿ ಪುರುಷರೇ ಇರಲಿ, ಯಾರು ಸಾಧನೆ ಮಾಡ್ತಾರ ಅವರೆಲ್ಲ ವಿಜಯಿಗಳಾಕ್ಕಾರ. ಎದ್ರ ಮೇಲೆ ವಿಜಯ, ಇಂದ್ರಿಯಗಳ ಮೇಲೆ ವಿಜಯ. ಈಗೆಲ್ಲ ನೋಡಿ ಎಲ್ಲ ಭಾಳ ಜನ ದೇವಿ ಪಾರಾಯಣ ಮಾಡ್ತಾರೆ. ಅದಕ್ಕೆ ಆ ದೇವಿ ಪಾರಾಯಣ ಬರೆದಿರ್ತಕ್ಕಂಥ ಚಿದಾನಂದ ಅವಧೂತರು ಏನು ಬರೆದಾರ, ಅದ್ರ ಮೇಲೆ ದೇಹದ ಪುರಾಣ ಅಂತ ಬರೆದಾರ. ಅದಕ್ಕೆ ದೇವಿ ಪುರಾಣ ಅಂತ ಬರೆದಿಲ್ಲ. ಅದಕ್ಕೆ ನಾವೇನು ಮಾಡಿರೋದನ್ನ ದೇವಿ ಪುರಾಣ, ದೇಹದ ಪುರಾಣ ತೆಗೆದು ದೇವಿ ಪುರಾಣ ದೇವಿ ಪಾರಾಯಣ ಅಂತ ತಿಳ್ಕೊಂಡು ಎಲ್ಲ ಹಚ್ಕೊಂಡು ಎಲ್ಲ ಏನು ಮಾಡ್ತೀವಿ, ಎಲ್ಲ ಬಿಟ್ಟು ಮೂಢ ಆಚರಣೆಗಳನ್ನು ಅದರಲ್ಲೆಲ್ಲ ಮುಳುಗಿ ಹೇಳಕತ್ತೈತಿ ಎಲ್ಲ ಜನ. ಅದಕ್ಕಿಂತ ನಮ್ಮ ದೇಹದ ಪುರಾಣವನ್ನು ನಾವು ತಿಳ್ಕೊಬೇಕು ಮೊದಲ. ದೇಹದ ಗೊತ್ತಾಗಲಾರ ಹೊರಗಿಂದ ಯಾವುದೇ ಪುರಾಣಗಳು ಯಾವುದೇ ಏನೂ ಗೊತ್ತಾಗಂಗಿಲ್ಲ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಮನೋರ್ಲಯವನ್ನು ಮಾಡ್ಕೋಬೇಕಂತ ತಿಳ್ಕೊಂಡು ಶರಣರು ತಮ್ಮ ಹಲವಾರು ವಚನಗಳಲ್ಲಿ ಸಾಧನೆಯಲ್ಲಿ ಅವರೆಲ್ಲ ತೊಡಗಿ ವಿಜಯಗಳಾಗಿರ್ತಕ್ಕಂಥದ್ದು ಐತಿ. ಅದೇ ರೀತಿಯಾಗಿ ಮೂರನೇದ್ದು ಉಡ ಅಂದ್ರೇನು, ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರ ಇರಬೇಕು. ಅದಕ್ಕೆ ಹೇಳಿದೀವಲ್ಲ, ಶರಣ ಧರ್ಮದಲ್ಲಿ ಅಚಲವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಏನು ನಿಷ್ಠೆ ಗಟ್ಟಿಗೊಳ್ಳಬೇಕು. ಇದಕ್ಕೆ ಏನಂತಾರ, ಮಹೇಶ್ವರ ಸ್ಥಳ. ಅದಕ್ಕೆ ಇನ್ನೊಂದು ವಚನದಾಗ ಹೇಳ್ತಾರೆ, ಏನು ನಮ್ಮ ಮನಸ್ಸು ಹೆಂಗದವಪ್ಪ ಅಂತಂದ್ರೆ, ನಮ್ಗೆ ಯಾಕೆ ಜನನ ಮರಣದಿಂದ ಇದೈತಂದ್ರೆ ಹೇಳ್ತಾರೆ ಅವ್ರು, ಹೆಣ್ಣಿಗಾಗಿ ಸತ್ತಡೆ ಜನನ ಮರಣ, ಹೊಣ್ಣಿಗಾಗಿ ಸತ್ತಡೆ ಜನನ ಮರಣ, ಮಣ್ಣಿಗಾಗಿ ಸತ್ತಡೆ ಜನನ ಮರಣ, ಪರದನ ಪರಿಸತಿಗಾಗಿ ಸತ್ತಡೆ ಜನನ ಮರಣ, ಶಿವಭಕ್ತನಾಗಿ ಏಕಲಿಂಗ ನಿಷ್ಠಾಪರನಾಗಿ ಶಿವಾಚಾರದಲ್ಲಿ ಸತ್ತಡೆ ಮುಕ್ತಿ ಅಂದಾತ ಅಂತ ತಿಳ್ಕೊಂಡು ಹೇಳ್ತಾರೆ ನೋಡ್ರಿ. ಮುಕ್ತಿ ಯಾವಾಗ ಸಿಗ್ತೈತಿ, ಏಕಲಿಂಗ ನಿಷ್ಠಾಪರನಾಗಿ ಶಿವಾಚಾರಕ್ಕಾಗಿ. ಶಿವಶರಣರೇ ಹಿರಿಯರು, ನಾನೇ ಕಿರೇನಾಗಿ ಭಯ ಭಕ್ತಿಯಿಂದ ಆಚರಿಸುವುದೇ ಶಿವಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಶಿವಾಚಾರಕ್ಕಾಗಿ ಸಾಯ್ಬೇಕಂತ ತಿಳ್ಕೊಂಡು ಹೇಳ್ತಾರೆ. ನಾವು ಎದಕ್ಕೆ ಸಾಯ್ತೀವಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ, ಆಸ್ತಿಗಾಗಿ, ಪ್ಲಾಟಿಗಾಗಿ. ಏನಾರು ಒಂದು ಧಾರ್ಮಿಕ ಕಾರ್ಯ ನಡೆದೈತಿ ಕೊಡ ಅಂತಂದ್ರೆ ಅಲ್ಲೇ ಕಳವು ಮಾಡ್ಕೊಂಡು ಹೋಗಲಿ, ಯಾವನಾರು ಮತ್ತೊಬ್ಬನ ಹೆಸರಲ್ಲಿ ಆಸ್ತಿ ಬರ್ಕೋಲಿ ನಡೀತೈತಿ. ಆದ್ರೆ ಧಾರ್ಮಿಕ ಕಾರ್ಯಗಳಿಗೆ ಕೊಡೋದು ಭಾಳ ಕಡಿಮೆ. ಆದರೂ ನೀವು 9 ದಿನ ಯಾರ್ಯಾರು ಕೊಟ್ಟಿರಲ್ಲ ಅವ್ರದ್ದು ಇನ್ನೂ 10 ಪಟ್ಟು ಜಾಸ್ತಿ ಆಕೈತಿ. ಶರಣ ಧರ್ಮ ಏನಂತಂದ್ರೆ ಕೊಡೋದೈತಿ, ತೊಗೊಳೋದಲ್ಲ. ಅದಕ್ಕೆ ಬೇಡಿದೆ ನೊಡೆಯನ ಬೇಡಿವೆ, ಹಾಡಿದೊಡ ನೊಡೆಯನ ಹಾಡುವೆ, ಒಡೆಯಂಗೊಡಲ ತೋರಿ ಬಡತನವ ಭಿನ್ನಯಿಸಿವೆ ಅಂತ ತಿಳ್ಕೊಂಡು ಹೇಳ್ತಾರೆ ಬಸವಣ್ಣವ್ರು. ಅವನಿಗೆ ಕೇಳ್ಬೇಕು, ಅವನಿಗೆ ಬೇಡ್ಬೇಕು. ನಾವೇನು ಮಾಡಕತ್ತೀವಿ ಅಂತಂದ್ರೆ ಏನೇನೋ ಬೇಡಕತ್ತೀವಿ, ಎದರ ಸಲಗೆ ಬೇಡ್ತಾ ಇದ್ದೀವಲ್ಲ. ಆದ್ರೆ ಬೇಡಲಾರ್ದೆ ಮಾಡ್ಬೇಕು. ಅವ ಭಕ್ತ ಬೇಡಲಾರ್ದೆ ಏನಾಗ್ಬೇಕು, ಕೊಡ್ಬೇಕು. ಅವ ಭಕ್ತ ಅಂತ ತಿಳ್ಕೊಂಡು ಹೇಳ್ತಾರೆ. ಬೇಡಿಸ್ಕೊಂಡು ಕೊಡೋರು ಭಕ್ತರು ಆಗಂಗಿಲ್ಲ, ಬೇಡುವ ಜಂಗಮ ಆಗಂಗಿಲ್ಲ. ಅದಕ್ಕೆ ಶರಣ ಧರ್ಮ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಐತಿ. ಅದಕ್ಕೆ ನೀವು ಕೊಡಂಗಿಲ್ಲ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ವಸೂಲಿ ಮಾಡ್ದಂಗೆ ಬರ್ಬೇಕಾಕೈತಿ ಅಲ್ಲ.
ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಶರಣರು ದೃಢವಾಗಿರ್ತಕ್ಕಂಥ ನಿಶ್ಚಯ ಇತ್ತು ಅವರಿಗೆ. ಅವ್ರನ್ನ ಗೆದ್ದೇ ತೀರ್ತೀನಿ, ನಾ ಇದರಲ್ಲಿ ವಿಜಯಶಾಲಿ ಆಗೇ ತೀರುತ್ತೇನೆ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಶರಣರು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರ ಮಾಡಿದ್ರು. ಅದಕ್ಕೆ ನಾ ಶಿವಯೋಗ ಸಾಧನೆಯನ್ನು ಮಾಡಿ ಮುಕ್ತಿ ಸ್ಥಳವನ್ನು ಪಡೆದೇ ತೀರ್ತೀನಿ ಅಂತ ತಿಳ್ಕೊಂಡು ಎಲ್ಲ ಶರಣೆಯರು 770 ಜನ ಅಮರಗಳಾಗಿರ್ತಕ್ಕಂಥದ್ದೈತಿ. ಕಲ್ಯಾಣನೇ ವಿಮುಕ್ತ ಕ್ಷೇತ್ರ, ಮತ್ತೆಲ್ಲರೂ ಯಾವುದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಕಲ್ಯಾಣ ನೋಡ್ರಿ, ಹೇಳ್ತಾರೆ ಏನಂದ್ರೆ ಎನಿಸು ಕಾಲ ಕಲ್ಲು ನೀರೊಳಗಿರ್ದು ನೆನೆದು ಮೃದುವಾಗಬಲ್ಲುದೇ. ಎಷ್ಟು ವರ್ಷ ಕಲ್ಯಾಣದಾಗಿದ್ದರೆ ಏನು ಭಕ್ತಿನ ಗೊತ್ತಿಲ್ಲಲ್ಲ. ಅದಕ್ಕೆ ಕತ್ತೆಗೆ ಏನು ಗೊತ್ತು, ಕಸ್ತೂರಿಯ ವಾಸನೆ ತೊತ್ತು ಬಲ್ಲಳೆ ಗುರುಯರು ಉತ್ತಮರೆಂಬುದ ಭಕ್ತಿ ಏನಿರೋದು ವ್ಯರ್ಥ ಜೀವಗಳು ನಿಮ್ಮನ್ನು ಎತ್ತಬಲ್ಲರೆಯ ಅಂತ ತಿಳ್ಕೊಂಡು ಹೇಳ್ತಾರೆ. ಭಕ್ತಿ ಅಂದ್ರನ ಸಾಕ್ಷಾತ್ ಲಿಂಗ ಸ್ವರೂಪಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಭಕ್ತಿ ಸ್ಥಳನೇ ಕೊನೆಯದು, ಭಕ್ತಿ ಸ್ಥಳನೇ ಪ್ರಥಮ. ಅದಕ್ಕೆ ಭಕ್ತಿ ಸ್ಥಳ ಅಳವಟ್ರೆ ಎಲ್ಲ ಸ್ಥಳ ಅಳವಡ್ತು. ಅದಕ್ಕೆ ಭಕ್ತಿ ಗೊತ್ತಿರ್ಬೇಕು. ನಾವು ಎಲ್ಲಿ ಇದ್ರೆ ಏನು, ಕಾಶಿ ಒಳಗಡೆ ಭಾಳ ಜನ ಅದಾರ, ಕಾಶಿ ಪುಣ್ಯಕ್ಷೇತ್ರ ಅಂತಾರೆ. ಕಾಶಿ ಒಳಗಡೆ ಹೆಂಗೆ ಅಲ್ಲಿ ಕಳ್ತನ ಮೋಸ ವಂಚನೆ ಹೆಂಗೆ ನಡೀತಾವ, ಕಲ್ಯಾಣ ಹಂಗೆ ಆಗಬಾರ್ದು. ಕಲ್ಯಾಣ ಐತಂದ್ರೆ ಕಲ್ಯಾಣ ಎಂಬುದು ಆರಿಗೆ ಹೋಗಬಾರದು, ಆಸೆ ಆಮಿಷೆ ಎಳಿದವಂಗಲ್ಲದೆ ಕಲ್ಯಾಣದ ತಳಿ ಇಡಬಾರದು ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ನಾವೇನು ಮಾಡೀವಿ, ಆಸೆಯ ಗೋಪುರನ ಕಟ್ಕೊಂಡಿವಿ. ಅಲ್ಲ ಆಸೆ ಗೋಪುರ ಏನು ಮಾಡಬೇಕು, ಕೆಡಬೇಕೆಲ್ಲ. ಕೆಡವಿದಾಗ ಅವಾಗ ಏನಾಗತ್ತ, ಲಿಂಗ ಪಥ ಸಿಗ್ತೈತಿ, ಶರಣ ಪಥ ಸಿಗ್ತೈತಿ, ಅವಾಗ ವಿಜಯ ಅಕ್ಕನ. ನಾವು ಆಸೆಯ ಗೋಪುರ ಎಲ್ಲಿವರೆಗೆ ಕಟ್ತೀವಿ ಎದರದ ಕಟ್ಟಲಿ, ಆದ್ರೆ ಮುಕ್ತಿದೊಂದು ಬಿಟ್ಟು ಯಾವುದೇ ಕಟ್ಟಲಿ ಅದು ನೀರಿನ ಮೇಲೆ ಗುಳ್ಳಿದ್ದಂಗೆ. ಅದಕ್ಕೆ ಶರಣರು ಏನು ಮಾಡಿದ್ರು ಅಂತಂದ್ರೆ ಭಕ್ತಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಮುಕ್ತಿ ಸ್ಥಳವನ್ನು ಏನು ಮಾಡಿದ್ರು, ಅವರು ವಿಜಯಗಳಾಗಿರ್ತಕ್ಕಂಥದ್ದೇ ಐತಿ. ಅದಕ್ಕೆ ಅವರು ಮಧುವರ್ಷ ಶರಣರ ಅಂಕಿತ ನಾಮೇನು ಅರ್ಕೇಶ್ವರ ಲಿಂಗ. ಅದಕ್ಕೆ ಅರ್ಕ ಏನು ಮಾಡ್ತೈತಿ, ಕರಗ್ತೈತಿ ಅಲ್ಲ. ಹಂಗೆ ಯಾರು ಶರಣರು ಆಗ್ಬೇಕಂತಾರ, ಯಾರು ಶರಣೆಯರು ಆಗ್ಬೇಕಂತಾರೆ ಏನು ಮಾಡ್ಬೇಕು, ತನುವಿನ ಮನಸ್ಸಿನ ಭಾವದ ಎಲ್ಲ ಏನದವಲ್ಲ ಎಲ್ಲ ಭ್ರಮೆಗಳು ಕರಗಿ ಹೆಂಗೆ ದೊಡ್ಡ ಬರಪಿಟ್ರೆ ಅದು ಹೆಂಗೆ ಕ್ರಮೇಣ ಕರಿಕೊಂಡು ಹೋಗ್ತೈತಲ್ಲ, ಹಂಗೆ ಇದರ ಮೇಲಿರ್ತಕ್ಕಂಥ ಮೋಹ ಏನಾಗಬೇಕು, ಕರಗಿ ಲಿಂಗ ಮೋಹ ಶಿವಯೋಗ ಮೋಹ ಏನಾಗಬೇಕು, ವಿಜಯ ಸಾಧಿಸಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಇದಕ್ಕೆ ವಿಜಯದಶಮಿ ಮಹಾನವಮಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಇದರ ಮೂಲ ಪುರುಷರು ಯಾರು ಇದಕ್ಕೆ ವಿಜಯದಶಮಿಗೆ ಅಂತಂದ್ರೆ ಮೈಸೂರು ಅರಸರಲ್ಲ. ಅದಕ್ಕೆ ನಾವು ಇತಿಹಾಸನೂ ಗೊತ್ತಿಲ್ಲ, ಶರಣರ ಪಥನೂ ಭಾಳ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಮಹಾನವಮಿ ಅಂತಕ್ಕಂಥದ್ದು ಏನೈತಲ್ಲ, ವಿಜಯನಗರ ಅರಸರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದೊರೆಯಾಗಿರ್ತಕ್ಕಂಥ 2ನೇ ದೇವರಾಯ ಏನು ಮಾಡಿದ, ಮಹಾನವಮಿ ದಿಬ್ಬವನ್ನು ಕಟ್ಟಿ ಅವಾಗ ಶರಣರ ವಾರಸುದಾರವ ರಾಜ, ಶರಣರ ಸಂತತಿಯಿಂದ ಬಂದಿರತಕ್ಕಂಥ ದೊಡ್ಡ 3ನೇ ಶರಣ ಒಂದು ಮೇಳವನ್ನು ಎಲ್ಲಿ ಮಾಡ್ತಂದ್ರೆ ಕೂಡಲ ಸಂಗಮದಾಗ ಮಾಡಿ ತನ್ನ ಮಗಳನ್ನು ರಾಜ ಇಡೀ ಒಂದು ಏನು ಈಗ ಇಲ್ಲಿಂದ ಹಿಡ್ಕೊಂಡು ನರ್ಮದಾ ತೀರದವರೆಗೆ ಆಳಿರ್ತಕ್ಕಂಥ ದೊರೆಯವ. ಇಡೀ ನಮ್ಮ ವಿಜಯನಗರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದೊರೆ ಯಾರಂತಂದ್ರೆ 2ನೇ ದೇವರಾಯ. ಆದ್ರೆ ಅವನು ಬಿಟ್ಟು ನಾವೇನು ಮಾಡಕತ್ತೀರಲ್ಲ ಜನ, ಜಾತಿವಾದಿಗಳು ರಾಜಕೀಯವಾದಿಗಳು ಕೃಷ್ಣ ದೇವರಾಯಿಗೆ ಆ ಪಟ್ಟ ಕಟ್ತಾರೆ. ಆದರೆ ಇವು ಎಲ್ಲ ಬೇಸ್ಮೆಂಟ್ ಹಾಕಿರ್ತಕ್ಕಂಥವ ಸಂಗಮ ವಂಶದ ದೊರೆಯಾಗಿರ್ತಕ್ಕಂಥ 2ನೇ ದೇವರಾಯ. ವಿಜಯನಗರ ನಂತರದಲ್ಲಿ ಅವರ ಸಾಮಂತ ದೊರೆಗಳು ಯಾರಂತ ಅಂದ್ರೆ ಯಾದವರು ಏನು ಮೈಸೂರು ದೊರೆಗಳು ಅಂತೀವಲ್ಲ, ಅವರು ಅದರ ಸಾಮಂತ ದೊರೆಗಳು. ಅದರ ಪತನದ ನಂತರ ಅವರು ಅದನ್ನು ಏನು ಮಾಡಿದಾರೆ ಅಂದ್ರೆ ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಐತಿ. ಅದಕ್ಕಂತ ಶ್ರೇಷ್ಠವಾಗಿರ್ತಕ್ಕಂಥ ಮಹಾನವಮಿ ಅಂತಕ್ಕಂಥ ಈ ನಮ್ಮ ಕರ್ನಾಟಕದ ದೊಡ್ಡ ನಾಡ ಹಬ್ಬ ಅದು. ಮತ್ತು ಕರ್ನಾಟಕ ಮಾತೆಯ ಚಿತ್ರವನ್ನು ತೆಗೆಸಿರ್ತಕ್ಕಂಥದ್ದು ಅದೇ ಕಾಲದಲ್ಲಿ. ಅದಕ್ಕೆ ಇಡೀ ಒಂದು ಕರ್ನಾಟಕಕ್ಕೆ ಇಡೀ ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರದಾರ ಅಂತಂದ್ರೆ ವಿಜಯನಗರದ ಅರಸರು
ಶರಣ ಪರಂಪರೆಯ ವಾರಸುದಾರರಾಗಿರ್ತಕ್ಕಂಥದ್ದೈತಿ. ಅದಕ್ಕೆ ಅಂಥ ವಿಜಯವನ್ನು ಸಾಧಿಸಿರ್ತಕ್ಕಂಥ ವಿಜಯನಗರ ಸಂಗಮ ವಂಶದ ದೊರೆಗಳಾಗಲಿ ನಮ್ಮ ಶರಣರಾಗಿರ್ತಕ್ಕಂಥದ್ದೈತಿ. ಅದಕ್ಕೆ ಬಸವಣ್ಣವ್ರು ಒಂದು ವಚನದಾಗ ಹೇಳ್ತಾರೆ, ಎನಿಶೆಂದಡೆ ನಾ ಧೃತಿಗೇಡನಯ್ಯ, ಕರಳು ಕುಪ್ಪಳಿಸಿದಡೆ ಎಲೆವು ದೋರಿದಡೆ. ಅದಕ್ಕೆ ಎನಿಶೆಂದಡೆ ನಾ ಧೃತಿಗೆಡನಯ್ಯ, ಎಲವು ದೋರಿ ನರ ಹರಿದು ಕರಳು ಕುಪ್ಪಿಳಿಸಿದಡೆ ಕೂಡಲ ಸಂಗನ ಶರಣು ಎನ್ನುತ್ತಿದ್ದಿತಯ್ಯ, ಕೂಡಲ ಸಂಗನ ಶರಣು ಎನ್ನುತ್ತಿದ್ದೇನಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಬಸವಣ್ಣವರು. ನಮಗೆ ಕೇವಲ ಒಂದು ಕೈಗೆ, ಒಂದು ಬೆಳ್ಳಿಗೆ, ಒಂದು ಮೈಗೆ ಏನಾದರೂ ಸ್ವಲ್ಪ ಗಾಯ ಆಯಿತು ಇಡೀ ಪ್ರಾಣ ಹೋದಂಗೆ ಮಾಡ್ತೀವಿ. ಆದರೆ ಶರಣರಿಗೆ ಏನು ಮಾಡಿದರು, ನೀವು ತಪ್ಪು ಒಪ್ಕೋರಿ, ನಿಮಗೆ ಎಳೆ ಹೂಟಿ ಶಿಕ್ಷೆಯಿಂದ ಮುಕ್ತಿಯನ್ನು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದರು, ಎನಿಶ್ ಅಂದಡೆ ನಾ ಧೃತಿಗೆಡನಯ್ಯ, ಎಲಬುದ್ ಕಾಣಲಿ ನಮಗೆ ಎಲ್ಬಿನ ಮೇಲೆ ಎಷ್ಟದು ಪದರ ಚರ್ಮದು 7 ಪದರ ದಪ್ಪ ಆಗಿ ಕುಂತವು ಅಂತ 7 ಚರ್ಮ ಹರಿದು ಹೋಗಲಿ, ಎಲಬು ಹೊರಗೆ ಬರಲಿ, ಇಡೀ ಕರಳುಗಳೆಲ್ಲ ಹೊರಗೆ ಬಂದು ಹೂವಿನ ಹಾರ ಆಗಲಿ, ಆದ್ರೆ ನಾನು ಹಿಡಿದಿರ್ತಕ್ಕಂಥ ಪಥವನ್ನು ಬಿಡಂಗಿಲ್ಲ ಅನ್ನತಕ್ಕಂಥ ಉಡದಷ್ಟೇ ನಿರ್ಧಾರವಾಗಿರ್ತಕ್ಕಂಥ ಶರಣರ ನಡೆ ಎತ್ತು. ಅದಕ್ಕಾಗಿ ಶರಣರು ಏನಂದರು, ಮರಣವೇ ಮಹಾನಾಮಿ, ನಾಳೆ ಬಪ್ಪುದು ನಮಗಿಂದ ಇಂದು ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗಮ ಶರಣರು ಬರೆದ ಬರಹವ ತಪ್ಪಿಸುವಡೆ ಹರಿಹರ ಬ್ರಹ್ಮಾದಿಗಳಿಗಳವಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಕಾಯದ ಕಳವಳಕ್ಕಂಚಿ ಕಾಯ ಏನೇನೋ, ಜೀವನ ಉಪಾಯಕ್ಕಾಗಿ ಈ ಏನೇನೋ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನನು, ನಾನು ನಿಮ್ಮ ಹಾರನು ಮಾನವರ ಬೇಡೆನು ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವ್ರು ಏನು ಹೇಳಿದ್ರಂದ್ರೆ, ಆತ್ಮಸ್ಥೈರ್ಯ ತುಂಬತಕ್ಕಂಥ ವಚನಗಳನ್ನೇನು ಮಾಡಿದ್ರಂದ್ರೆ ಹೇಳಿ ಆ ವಚನದಂತೆ ಬದುಕಿರ್ತಕ್ಕಂಥವ್ರು ಅದರವರು. ಎನ್ನ ನಡೆ ಒಂದು ಪರಿ ಎನ್ನ ನುಡಿ ಒಂದು ಪರಿ ಆಗಲಾರದೆ, ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡನ್ನು ಪರಿಪೂರ್ಣ ತುಂಬಿ ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಅಂತ ತಿಳ್ಕೊಂಡು ಹೇಳ್ತಾರೆ. ಶರಣ ಯಾರಪ್ಪ ಅಂತಂದ್ರೆ ಬೆಳೆ ಬಟ್ಟೆ ಹಾಕ್ಕೊಂಡು ಕಾವಿ ಬಟ್ಟೆ ಹಾಕ್ಕೊಂಡು ಶರಣೆ ಅಲ್ಲ. ಯಾರು ನಡೆ ಒಳಗಡೆ ನುಡಿ ತುಂಬ್ತಾರ, ನುಡಿ ಒಳಗಡೆ ನಡೆ ತುಂಬ್ತಾರ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನು ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವ್ರು ಪ್ರಮಾಣ ಮಾಡಿ ಹೇಳ್ತಾರವರು. ಅದಕ್ಕೆ ಶರಣರ ಪಥ ಹಿಂಗೈತಿ. ನಾವು ಶರಣರ ಪಥ ತಿಳಿದುಕೊಳ್ಬೇಕು, ಆ ಮಾರ್ಗದಲ್ಲಿ ಏನು ಮಾಡಬೇಕು, ನಡಿಬೇಕಾಗಿರ್ತಕ್ಕಂಥದ್ದೈತಿ. ಅದಕ್ಕೆ ಶರಣರು ಏನು ಮಾಡಿದ್ರು ಅಂತಂದ್ರೆ, ಕಾಯಕ್ಕಾಗಿ ದೇಹಕ್ಕಾಗಿ ಜೀವನ ಉಪಾಯಕ್ಕಾಗಿ ಬದುಕಲಿಲ್ಲ. ಎದಕ್ಕೆ ಬದುಕಿರೋರು, ಮರಣವೇ ಮಾನಂ, ಏನೇ ಬರಲಿ, ಉರಿ ಬರಲಿ ಸಿರಿ ಬರಲಿ ಯದ್ಭಾವಂ ತದ್ಭವತಿ ಅಂತ ತಿಳ್ಕೊಂಡಿದ್ರಿ. ಹೆಂಗೆ ಬರ್ತದೆ ಹೆಂಗಾಗಲಿ, ಮಾಡಿದ್ದನ್ನು ಮಾರ ಅಲ್ಲ. ಆದರೆ ಏನು ಮಾಡಿದ್ರು ಅವರು ಹೋಗಿರ್ತಕ್ಕಂಥ ಮಾರ್ಗ ಏನೈತಲ್ಲ ಅದು ರಾಜಪಥದಲ್ಲಿ ಹೋಗಿರ್ತಕ್ಕಂಥದ್ದೈತಿ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ ಶರಣರ ಪಥವನ್ನು ಆಕಳದಂತೆ ಮೆಲಕ್ಕೆ ಹಾಕಿ ಆಮೆಯಂತೆ ನಡೆದು ಆನೆಯಂತೆ ಮುಕ್ತಿ ಸಾಮ್ರಾಜ್ಯಕ್ಕೆ ಶರಣರ ಸಾಮ್ರಾಜ್ಯಕ್ಕೆ ಒಡೆಯರಾಗಬೇಕಂತ ತಿಳ್ಕೊಂಡು 2 ನುಡಿಗಳನ್ನು ಶರಣರ ಪಾದಕ್ಕೆ ಅರ್ಪಿಸ್ತಿತಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗ.